श्रीगुरुभ्यो नमः। हरिः ओम्। जन्माद्यस्य हेतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ಭಗವಂತ ದುರ್ಗಾದೇವಿಗೆ ಆದೇಶವನ್ನು ನೀಡ್ತಾ ಇದ್ದಾನೆ. ದೇವಕಿಯಲ್ಲಿ ಬರುವ 7ನೇ ಗರ್ಭ ಶೇಷ ದೇವರಲ್ಲಿ ಅವತಾರವನ್ನು ಮಾಡ್ತಾರೆ. ವಿಶೇಷವಾಗಿ ಧಾಮ ಮಾಮಕಂ ಅಂತ, ಅಂದರೆ ನನ್ನ ಶುಕ್ಲಕೇಶದ ವಿಶೇಷವಾಗಿರುವಂತಹ ಸನ್ನಿಧಾನಯುಕ್ತವಾಗಿರತಕ್ಕಂಥದ್ದು, ಅದನ್ನ ತೆಗೆದುಕೊಂಡು ಹೋಗಿ ವಸುದೇವನ ಮತ್ತೊಬ್ಬ ಮಡದಿಯಾಗಿರತಕ್ಕಂತಹ ರೋಹಿಣಿಯಲ್ಲಿ ಅದನ್ನು ನೀನು ಸ್ಥಾಪನೆಯನ್ನ ಮಾಡು. ಅಷ್ಟೇ ಅಲ್ಲದೆ ನೀನು ಕೂಡ ಮುಂದೆ ನಂದಗೋಪನ ಹೆಂಡತಿಯಾಗಿರುವಂತಹ ಯಶೋದೆಯಲ್ಲಿ ನೀನು ಅವತಾರವನ್ನು ಮಾಡಬೇಕು. ಆವಾಗ ಜನ ನಿನ್ನನ್ನು ವಿಶೇಷವಾಗಿ ಅನೇಕ ನಾಮಗಳಿಂದ ಪೂಜೆ ಮಾಡುತ್ತಾರೆ, ನಿನಗೆ ದೇವಸ್ಥಾನಗಳನ್ನು ಕಟ್ತಾರೆ ಅನ್ನುವಂತಹ ಮುಂದೆ ನಡೆಯಬಹುದಾದದ್ದೆಲ್ಲವನ್ನೂ ಕೂಡ ಭಗವಂತ ಹೇಳಿದ್ದಾನೆ. ವಿಜಯ, ಭದ್ರಕಾಳಿ, ಈ ಥರದ ಅನೇಕ ನಾಮಗಳನ್ನು ಕೂಡ ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಅದಕ್ಕೆ ಆ ಶಬ್ದಗಳಿಗೆ ಏನೇನು ಅರ್ಥ ಅನ್ನುವಂಥದ್ದನ್ನ ವಿಜಯಧ್ವಜರ ವ್ಯಾಖ್ಯಾನದಂತೆ ಮತ್ತು ಧರ್ಮರ ವ್ಯಾಖ್ಯಾನದ ಆಧಾರದಲ್ಲಿ ನಿನ್ನೆ ದಿವಸ ನಾವು ನೋಡಿದ್ದೇವೆ. ದುರ್ಗಾ, ಭದ್ರಕಾಳಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ, ಕನ್ಯಕಾ, ಮಾಯಾ, ನಾರಾಯಣಿ, ಈಶಾನ, ಶಾರದಾ, ಅಂಬಿಕಾ ಮುಂತಾದ ಏನೇನು ನಾಮಗಳು ಹೇಳಿದ್ದಾರೋ ಆ ನಾಮಗಳ ಉಲ್ಲೇಖ ಮತ್ತು ಅದರ ಜೊತೆಗೆ ಆ ನಾಮಗಳ ಅರ್ಥ ಏನು ಮುಂತಾದನ್ನೆಲ್ಲ ನಾವು ದಿವಸ ನೋಡಿದ್ದೀವಿ. ಇನ್ನು ಅದರ ಮುಂದುವರೆದ ಭಾಗವಾಗಿ ಭಗವಂತ ದುರ್ಗೆಯನ್ನೇ ಕುರಿತು ಮತ್ತೆ ಇನ್ನು ಹೇಳ್ತಾ ಇದ್ದಾನೆ. ಗರ್ಭಸಂಕರ್ಷಣಾತ್ತಂ ವೈ ರಾಹುಃ ಸಂಕರ್ಷಣಂ ಭುವಿ ರಾಮೇತಿ ಲೋಕರಮಣಾತ್ ಬಲಭದ್ರಂ ಬಲೋಚ್ಛಯಾತ್. ಹಾಗೆ ಯಾವ ಶೇಷನಾಗಿ ಶೇಷದೇವರ ಅವತಾರವನ್ನ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಅನೇಕ ನಾಮಗಳನ್ನು ಜನ ಕರೀತಾರೆ. ಸಂಕರ್ಷಣ, ರಾಮ, ಬಲಭದ್ರ, ಈ ಥರದ ನಾಮಗಳಿಂದ ಅವರನ್ನು ಕರೀತಾರೆ ಅಂತ ಹೇಳ್ತಿದ್ದಾರೆ. ನಾವು ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ನೋಡುವಂತಹ ಒಂದು ಅಂಶ ಏನು ಅಂದರೆ, ಯಾವುದೇ ಒಂದು ನಾಮವನ್ನು ಹೇಳಿದಾಗಲೂ ಕೂಡ ಅವರು ಆ ನಾಮ ಯಾಕೆ ಹೇಳುತ್ತಿದ್ದಾರೆ ಅನ್ನೋದರ ಅರ್ಥ ಚಿಂತನೆಯನ್ನು ಮಾಡ್ತಾರೆ. ಉದಾಹರಣೆಗೆ ರಾಮಾಯಣದಲ್ಲಿ ರಾಮ ಅಂತ ಯಾಕೆ ಹೆಸರಿಟ್ಟಿದ್ದಾರೆ, ಅಥವಾ ಲಕ್ಷ್ಮಣ ಲಕ್ಷ್ಮೀ ಸಂಪನ್ನ, ಭರತಃ ಭಕ್ತಿ ಭರತಃ, ಹೀಗೆ ಪ್ರತಿಯೊಂದು ನಾಮ ಹೇಳುವಾಗಲೂ ಕೂಡ
ಆ ನಾಮ ಯಾಕೆ ಇಟ್ಟಿದ್ದಾರೆ, ಅದಕ್ಕೇನು ಅನ್ವರ್ಥ, ಹೇಗೆ ಭಾಗವತದಲ್ಲೂ ಕೂಡ ನಾವು ನಿನ್ನೆ ಪಾಠದಲ್ಲೂ ನೋಡಿದ್ದೇವೆ. ವಿಜಯ, ಕುಮುದ, ಶಾರದ, ಇಲ್ಲಿ ಯಾಕೆ ಹೆಸರು, ದುರ್ಗೆಗೆ ಯಾಕೆ ಹೆಸರು, ಇದೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ನಾವು ಹೆಸರುಗಳನ್ನು ಇಡುವಾಗ ಹೇಗೆ ಅನ್ವರ್ಥವಾದ ಹೆಸರುಗಳನ್ನು ಇಡಬೇಕು, ಆ ಹೆಸರಿನ ಅರ್ಥ ಏನು ಅಂತ ತಿಳಿದುಕೊಂಡು ಇಡಬೇಕು ಅನ್ನುವ ಒಂದು ಸಂಕೇತ ಅದರೊಳಗಡೆ ಇದೆ. ಚೆನ್ನಾಗಿರುತ್ತೆ ಅಂತ ಯಾರೋ ಒಬ್ಬರು ತಮ್ಮ ಮಗನಿಗೆ ಅನಿಕೇತ ಅಂತ ಹೆಸರಿಟ್ಟಿದ್ದಾರೆ. ಪಾಪ ಅನಿಕೇತ ಅಂತ. ನಿಕೇತ ಅಂದ್ರೆ ಏನು ಸಂಸ್ಕೃತದಲ್ಲಿ? ಮನೆ ಅಂತ ಅರ್ಥ. ಅನಿಕೇತ ಅಂದ್ರೇನು? ಮನೆ ಮಠ ಏನು ಇಲ್ಲದೆ ಇದ್ದವನು. ಹೀಗೆ ತಂದೆ ತಾಯಿನೇ ಅವನಿಗೆ ಆಶೀರ್ವಾದ ಮಾಡಿಬಿಟ್ರೆ ಪಾಪ ಅವನ ಪರಿಸ್ಥಿತಿ ಏನಾಗ್ತದೆ? ಇನ್ನು ಸ್ವಲ್ಪ ಅಂತತೋಗತ್ವ ಚೂರು ವಿಚಾರ ಮಾಡಿದಾಗ, ಒಳಹೊಕ್ಕು ವಿಚಾರ ಮಾಡಿ, ಮೇಲ್ನೋಟಕ್ಕಂತೂ ಹೀಗೆ ಅರ್ಥ ಆಗತ್ತೆ. ಅನಿಕೇತ ಅಂದ್ರೆ ಮನೆ ಇಲ್ಲದೆ ಇದ್ದವನು. ಇನ್ನೇನ್ ಮಾಡಬೇಕು? ಆ ಅಂದ್ರೆ ಭಗವಂತ ಅವ್ರು ಇಟ್ಟಿದ್ದಾರೆ ಅಂತ ಹೇಳಿ ಅದಕ್ಕೊಂದು ಅರ್ಥ ಚಿಂತನೆ ಏನು ಮಾಡಬೇಕು. ಆ ಅಂದ್ರೆ ಭಗವಂತ, ಭಗವಂತನೇ ಯಾವನಿಗೆ ಮನೆ ಆಶ್ರಯನಾಗಿದ್ದಾನೋ ಅವನು ಅಂತ ಹೀಗೆ ಮಾಡಬೇಕು. ಅಂತೂ ಏನೇ ಆಗಲಿ, ಒಟ್ಟಾರೆ ಹೆಸರಿಡಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಿ ಅನ್ವರ್ಥವಾಗಿದೆಯಾ ಅಂತ ನೋಡಿ ಇಡಬೇಕು ಅನ್ನುವಂಥದ್ದು ವಿಷಯ. ಅದಕ್ಕೆ ಇಲ್ಲಿ ಅರ್ಥವನ್ನ ಹೇಳ್ತಾ ಇದ್ದಾರೆ. ಏನು? ಗರ್ಭ ಸಂಕರ್ಷಣಾತ್ ತಂ ವೈ ಪ್ರಾಹುಃ ಸಂಕರ್ಷಣಂ ಭುವಿ. ಗರ್ಭ ಸಂಕರ್ಷಣಾತ್, ದೇವಕಿಯಲ್ಲಿ ಇರತಕ್ಕಂಥ ಗರ್ಭ, ಆ ಗರ್ಭವನ್ನೇ ತೆಗೆದುಕೊಂಡು ಹೋಗಿ ರೋಹಿಣಿಯಲ್ಲಿ ಸ್ಥಾಪನೆಯನ್ನ ಮಾಡಿದ್ರಿಂದಾಗಿ, ಸಂಕರ್ಷಣ ಅಂದರೆ ಎಳೆಯೋದು ಅಂತ ಅರ್ಥ. ಈ ಗರ್ಭದಿಂದ ಅವರನ್ನ ಎಳೆದು ಆ ಗರ್ಭದಲ್ಲಿ ಇಡುವ ಕೆಲಸ ನಡೆದಿದೆ. ಆದ್ದರಿಂದ ಅವರನ್ನ ಸಂಕರ್ಷಣ ಎಂಬುದಾಗಿ ಕರೆದಿದ್ದಾರೆ. ಹಾಗೆ ರಾಮ, ರಾಮ ಅಂದ್ರೆ ರಮಯತಿ ಇತಿ ರಾಮ, ಸಂತೋಷವನ್ನ ಕೊಡ್ತಾನೆ. ಲೋಕರಮಣ, ಅವನು ತಾನು ಮುಂದೆ ಅನೇಕ ಶ್ರೇಷ್ಠವಾದ ಕೆಲಸಗಳನ್ನು ಮಾಡುವ ಮೂಲಕವಾಗಿ ಸಂತೋಷವನ್ನು ನೀಡಿದ್ದಾನೆ. ಆದ್ದರಿಂದ ರಾಮ ಅನ್ನುವಂತಹ ಹೆಸರು. ಬಲಭದ್ರ ಅಂತ ಕರೆದಿದ್ದಾರೆ. ಬಲ ಕಾರ್ಯವನ್ನ ಮಾಡಿದ್ದಾನೆ. ಅನೇಕ ರಾಕ್ಷಸರನ್ನು ಸಂಹಾರ ಮಾಡುವಂತಹ ಹೊತ್ತಿನಲ್ಲಿ ಕೃಷ್ಣನ ಜೊತೆಯಲ್ಲಿ ಪ್ರತಿಯೊಂದು ಯುದ್ಧದಲ್ಲೂ ಭಾಗವಹಿಸಿ, ಒಂದು ಕುರುಪಾಂಡವರ ಯುದ್ಧ ಬಿಟ್ಟರೆ ಉಳಿದೆಲ್ಲ ಯುದ್ಧಗಳಲ್ಲಿ ಜರಾಸಂಧನ ಜೊತೆ, ಕಂಸನ ಜೊತೆ, ಹೀಗೆ ಅನೇಕರ ಜೊತೆ ಯುದ್ಧ ಮಾಡುವಾಗ ಬಲರಾಮ ಇದ್ದಾನೆ ಕೃಷ್ಣನ ಜೊತೆ. ಹಾಗಾಗಿ ಬಲ ಕಾರ್ಯವನ್ನ ಪ್ರದರ್ಶನ ಮಾಡುವ ಮೂಲಕವಾಗಿ ಬಲನಾಗಿದ್ದಾನೆ. ಇನ್ನು ಬಲ ಉಚ್ಛ್ರಯಾತ್, ಉಚ್ಛ್ರಯ ಅಂದ್ರೆ ಶ್ರೇಷ್ಠ, ಶ್ರೇಷ್ಠನಾದ್ರಿಂದಾಗಿ ಬಲದಲ್ಲಿ ಶ್ರೇಷ್ಠನಾಗಿದ್ದಾನೆ ಅಂತಲೂ ಒಂದರ್ಥ. ಬಲವುಳ್ಳವನಾದ್ರಿಂದ ಬಲ, ಶ್ರೇಷ್ಠನಾದ್ರಿಂದ ಭದ್ರ, ಹಿಂಗೂ ಅರ್ಥವನ್ನ ನಾವು ಪೃಥಕ್ ಪೃಥಕ್ಕಾಗಿ ಬಲಭದ್ರ ಅಂತ ಒಂದೇ ಹೆಸರು ಅಂತಲೂ ತಿಳ್ಕೊಳ್ಬಹುದು. ಬಲಭದ್ರ ಅಂತ ಒಂದೇ ಹೆಸರು ಆದಾಗ ಬಲದಿಂದ ಶ್ರೇಷ್ಠನಾದ್ರಿಂದ ಬಲಭದ್ರ. ಬಲ ಅಂತಲೇ ಒಂದು ಹೆಸರು, ಭದ್ರ ಅಂತಲೇ ಒಂದು ಹೆಸರು. ಬಲ ಅನ್ನುವ ಹೆಸರು ಯಾಕಿದೆ ಅಂದ್ರೆ ಬಲ ಇರೋದ್ರಿಂದ ಬಲ. ಭದ್ರ ಯಾಕೆ ಅಂದ್ರೆ ಅವನು ಶ್ರೇಷ್ಠನಾದ್ರಿಂದ ಭದ್ರ ಅಂತ, ಹೀಗೆ ಅದನ್ನು ಕೂಡ ಮಾಡಬಹುದು. श्रीशुक उवाच श्रीशुक उवाच संदिष्टैवं भगवता सन्दिष्टैवं भगवता तथेत्योमिति तद्वचः तथेत्योमिति तद्वचः प्रतिगृह्य परिक्रम्य प्रतिगृह्य परिक्रम्य गाङ्गता तत्तथाकरोत्. गाङ्गता तत्तथाकरोत्. ಭಗವತ ಏವಂ ಸಂದಿಷ್ಟ, ಭಗವಂತನಿಂದ
ಈ ರೀತಿಯಾಗಿ ಅಂದರೆ ಹಿಂದೆ ಹೇಳಿದಂತೆ ಆದೇಶಿಸಲ್ಪಟ್ಟಿರತಕ್ಕಂತಹ ದುರ್ಗಾದೇವಿಯು ಓಮಿತಿ ತದ್ವಚಃ ತಥಾ ಪರಿಗೃಹ್ಯ ಓಮಿತಿ ತಥಾ ಇತಿ ಓಮಿತಿ ತಥಾ ಇತಿ ತದ್ವಚಃ ಪರಿಗೃಹ್ಯ. ಓಂ ಅಂದರೆ ಅಂಗೀಕಾರಕ್ಕೆ ಸೂಚಕ ಅದು. ಓಂ ಆಯಿತು, ಅಸ್ತು ಅಂತ ಹೇಳ್ತೀವಲ್ವಾ, ಓಂ ಆಗಲಿ, ತಥಾ ಇತಿ ಹಾಗೇ ಮಾಡ್ತೇನೆ, ನೀವು ಹೇಗೆ ಹೇಳಿದ್ರೆ ಹಾಗೇ ಮಾಡ್ತೇನೆ ಎಂಬುದಾಗಿ ಭಗವಂತನ ಮಾತನ್ನ ಪರಿಗೃಹ್ಯ ಶಿರಸ ವಹಿಸಿ ಪರಿಕ್ರಮ್ಯ ಅವನಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರವನ್ನು ಮಾಡಿ ಗಾಂಗತ, ಗಾಮ್ ಅಂದರೆ ಭೂಮಿ, ಭೂಮಿಗೆ ಬಂದವಳಾಗಿ ತತ್ ತಥಾ ಅಕರೋತ್ ಭಗವಂತ ಯಾವ ರೀತಿಯಲ್ಲಿ ಆದೇಶವನ್ನ ಮಾಡಿದ್ನೋ ಅದರಂತೆ ಆ ಕೆಲಸವನ್ನ ಮಾಡಿದ್ದಾಳೆ. ಅಂತ ಇಷ್ಟು ವಿಷಯವನ್ನ ಹೇಳಿದ್ದಾರೆ. ಇಲ್ಲಿ ಪ್ರದಕ್ಷಿಣೆ ಬಂದಿದ್ದಾಳೆ ಅಂತ ಹೇಳಿದ್ರು. ಪರಿಕ್ರಮ್ಯ ಪ್ರತಿಗೃಹ್ಯ ಆ ಮಾತನ್ನ ಸ್ವೀಕರಿಸಿ ಪರಿಕ್ರಮ್ಯ, ಪರಿಕ್ರಮ್ಯ ಅಂದ್ರೆ ಪ್ರದಕ್ಷಿಣೆಯನ್ನ ಮಾಡಿದ್ಲು, ಪರಿಕ್ರಮಣ ಅಂದ್ರೆ ಪ್ರದಕ್ಷಿಣೆ ಮಾಡಿದ್ಲು. ಆಮೇಲೆ ಗಾಂಗತ ಭೂಮಿಗೆ ಬಂದವಳಾಗಿ ಹಾಗೆ ಏನು ಕೆಲಸವನ್ನ ಹೇಳಿದ್ರು ಭಗವಂತ ಅದನ್ನ ಮಾಡಿದ್ರು. ಪ್ರದಕ್ಷಿಣೆ ಮಾಡಲು ಸರಿ, ನಮಸ್ಕಾರ ಮಾಡ್ಬೇಕಲ್ಲ, ಪ್ರದಕ್ಷಿಣೆ ಮಾಡಿದ್ಮೇಲೆ ಪ್ರದಕ್ಷಿಣೆ ಮಾಡೋದು ಯಾಕೆ, ನಮಸ್ಕಾರ ಮಾಡ್ಲಿಕ್ಕೆ, ನಮಸ್ಕಾರದ ಬಗ್ಗೆನೇ ಹೇಳಿಲ್ವಲ್ಲ. ಅಂದ್ರೆ ಆ ಗಾಂಗತ ಅನ್ನೋ ಶಬ್ದ ಇದೆಯಲ್ವಾ, ಗಾಂಗತ ಅಂದ್ರೆ ಅದಕ್ಕೆ ಹಾಗರ್ಥ. ಗಾಂಗತ ಅಂತಂದ್ರೆ ಭೂಮಿಯನ್ನ ಹೊಂದಿದವಳಾಗಿ, ಅಂದ್ರೇನು, ನೆಲದ ಮೇಲೆ ತಾನು ಬಾಗಿ ಪಂಚಾಂಗ ನಮಸ್ಕಾರಗಳನ್ನ ಮಾಡಿದವಳಾಗಿ ಅಂತ ಅರ್ಥ. ಗಾಂಗತ ಅನ್ನೋ ಶಬ್ದಕ್ಕೇನೆ ಹಾಗೆ ಹೇಳಿದ್ದಾರೆ. ಯಾಕೆ ಹಾಗೆ ಹೇಳಬೇಕು, ನಮಸ್ಕೃತ ಅಂತ ಹೇಳ್ಬೋದಲ್ಲ ಅಂತಂದ್ರೆ, ಜನ ನಮಸ್ಕಾರ ಮಾಡುವುದು ಅಂತಂದ್ರೆ ಈಗ ನಿಂತಲ್ಲೇ ಹಿಂಗ್ ನಮಸ್ಕಾರ ಮಾಡ್ತಾರೆ, ಹಿಂಗ್ ನಮಸ್ಕಾರ ಮಾಡ್ತಾರೆ, ಏನನ್ನ ಮಾಡ್ತಾರೆ. ನಮಸ್ಕಾರ ಅಂದ್ರೆ ಹಾಗಲ್ಲ. ನಮಸ್ಕಾರ ಅಂದ್ರೆ ಭೂಮಿಯ ಮೇಲೆ ಪುರುಷರಾದರೆ ಅಷ್ಟಾಂಗಗಳಿಂದ, ಸ್ತ್ರೀಯರಾದರೆ ಪಂಚಾಂಗಗಳಿಂದ ಮಾಡುವ ನಮಸ್ಕಾರವೇ ನಮಸ್ಕಾರ ಅನ್ನೋದನ್ನು ಕೂಡ ತಿಳಿಸುವುದಕ್ಕೋಸ್ಕರ ಸತ್ಯಧರ್ಮರು ಗಾಂಗತ ಅನ್ನೋ ಶಬ್ದಕ್ಕೆ ಕೃತ ನಮನ ಅಂತ ಅರ್ಥ ಮಾಡಿದ್ದಾರೆ. ಭೂಮಿಯ ಮೇಲೆ ನಮಸ್ಕಾರವನ್ನ ಮಾಡಿದವಳಾಗಿ ಈ ರೀತಿಯಾಗಿ ಅರ್ಥ ಮಾಡಿದ್ದಾರೆ. ತತ್ ತಥಾ ಕರೋತು ಭಗವಂತ ಹೇಗೆ ಹೇಳಿದ್ನೋ ಹಾಗೆ ಆ ಗರ್ಭವನ್ನ ತೆಗೆದುಕೊಂಡು ಹೋಗಿ ರೋಹಿಣಿಯಲ್ಲಿಡಬೇಕು ಅಂತ ಅದೇನು ಕೆಲಸಗಳನ್ನು ಹೇಳಿದ್ದಾನೋ ಅದೇ ಕೆಲಸಗಳನ್ನ ಮಾಡಿದ್ದ. ಗರ್ಭೆ ಪ್ರಣೀತೆ ದೇವಕ್ಯಾಹ, ಗರ್ಭೆ ಪ್ರಣೀತೆ ದೇವಕ್ಯಾಹ ರೋಹಿಣೀಂ ಯೋಗ ನಿದ್ರಯಾ, ರೋಹಿಣೀಂ ಯೋಗನಿದ್ರಯಾ ಅಹೋ ವಿಶ್ರಂಸಿತೋ ಗರ್ಭಃ ಅಹೋ ವಿಶ್ರಂಸಿತೋ ಗರ್ಭಃ ಇತಿ ಪೌರಾ ವಿಚುಕ್ರುಷುಃ. ಇತಿ ಪೌರಾ ವಿಚುಕ್ರುಷುಃ. ದೇವಕಿಗೆ ಆ ಗರ್ಭ, ದೇವಕಿಯಿಂದ ಆ ಗರ್ಭವನ್ನ ತೆಗೆದುಕೊಂಡು ಹೋಗುವ ಸಂದರ್ಭದಲ್ಲಿ ದೇವಕಿಗೆ ಆ ವಿಷಯ ತಿಳಿಯಬಾರದು. ಅದಕ್ಕೋಸ್ಕರವಾಗಿ ಯೋಗಮಾಯ ಏನ್ ಮಾಡಿದ್ಲು ಅಂತಂದ್ರೆ, ಯೋಗ ನಿದ್ರೆಯ ಆಕೆಗೆ ನಿದ್ರೆಯನ್ನೂ ಕೂಡ ಕೊಟ್ಟಿದ್ಲು. ನಿದ್ರೆಯಲ್ಲಿ ಏನ್ ನಡೀತಾ ಇದೆ ಅಂತ ದೇವಕಿಗೆ ಗೊತ್ತಿಲ್ಲ. ಹೀಗೆ ಯೋಗ ನಿದ್ರೆಯ
ಯೋಗ ನಿದ್ರೆಯಿಂದ ದೇವಕ್ಯಾಹ ದೇವಕಿಯ ಗರ್ಭೆ ಗರ್ಭವು ರೋಹಿಣೀಂ ಪ್ರಣೀತೆ ಸತಿ, ರೋಹಿಣಿಯನ್ನು ಕುರಿತು ತೆಗೆದುಕೊಂಡು ಹೋಗ್ತಾ ಇರುವಾಗ ಪೌರಾಹ ಎಲ್ಲ ಪಟ್ಟಣದ ಜನ ಅಹೋ ಗರ್ಭ ವಿಶ್ರಂಸಿತ, ಅಯ್ಯೋ ಗರ್ಭ ಹೊರಟು ಹೋಯಿತು, ಗರ್ಭ ಸ್ರಾವ ಆಗೋಯ್ತು ಅಂತ ಜನ ಪಾಪ ಅವರು ಗೋಳಿಡ್ಲಿಕ್ಕೆ ಶುರು ಮಾಡಿದ್ರು. ಪಾಪ ದೇವಕಿ ಗರ್ಭಧಾರಣೆ ಮಾಡಿದ್ಲು, ಆ ಗರ್ಭಸ್ರಾವ ಆಗೋಯ್ತು ಅಂತ ಜನ ಅಳ್ಳಿಕ್ಕೆ ಶುರು ಮಾಡಿದರು ಅಂತ ಅರ್ಥ. ಹೀಗೆ ದೇವಕಿಗೆ ತಿಳಿಯದೇ ಇರುವಂತೆ ಆಕೆಗೆ ಯೋಗ ನಿದ್ರೆಯನ್ನು ಕೂಡ ಕೊಟ್ಟು ಅನಂತರದಲ್ಲಿ ಆಕೆಯಲ್ಲಿರತಕ್ಕಂತಹ ಗರ್ಭವನ್ನು ತೆಗೆದುಕೊಂಡು ಹೋಗಿ ಯೋಗಮಾಯ ರೋಹಿಣಿಯಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾಳೆ. ಇದ್ಯಾವುದು ಜನರಿಗೆ ಅರ್ಥ ಆಗಿಲ್ಲ, ಜನ ಮಾತ್ರ ಗರ್ಭಸ್ರಾವ ಆಗೋಯ್ತು ಅಂತ ಹೀಗೆ ದುಃಖವನ್ನು ಪಡ್ತಾ ಇದ್ದಾರೆ. ಭಗವಾನಪಿ ವಿಶ್ವಾತ್ಮ ಭಗವಾನಪಿ ವಿಶ್ವಾತ್ಮಾ ಭಕ್ತಾನಾಮಭಯಂಕರಃ ಭಕ್ತಾನಾಂ ಅಭಯಂಕರಃ ಆವಿವೇಶಾಂಶಭಾಗೇನ ಆವಿವೇಶಾಂಶಭಾಗೇನ ಮನ ಆನಕದುಂದುಭೇಃ. ಮನ ಆನಕದುಂದುಭೇಃ. ವಿಶ್ವಾತ್ಮ ಸರ್ವವ್ಯಾಪ್ತನಾಗಿರತಕ್ಕಂತಹ ಆ ಭಗವಂತನು ಭಕ್ತಾನಾಂ ಅಭಯಂಕರಃ, ಭಕ್ತರಿಗೆ ಅಭಯವನ್ನ ಕೊಡುವವನಾಗಿ, ಅಂಶಾಂಶ ಭಾಗೇನ ಒಂದಂಶದಿಂದ, ಆನಕದುಂದುಭೇಹೆ, ಆನಕದುಂದುಭೇಹೆ ಅಂದರೆ ವಸುದೇವನ ಮನಸ್ಸನ್ನು ಆವಿವೇಶ, ತಾನು ಆವೇಶಿಸಿದ್ದಾನೆ. ಭಕ್ತರಿಗೆ ಅಭಯವನ್ನು ಕೊಡಬೇಕು, ಭಕ್ತರೆಲ್ಲ ಒಂದು ಪ್ರಾರ್ಥನೆ ಮಾಡಿದ್ದಾರೆ, ಅವರಿಗೆ ಅಭಯವನ್ನು ಉಂಟು ಮಾಡುವ ಕ್ರಮದಲ್ಲಿ ಭಗವಂತ ತಾನು ಬಂದು, ಈಗ 8ನೇ ಗರ್ಭದ ಸಂದರ್ಭ ಆದ್ದರಿಂದ ಮೊದಲು ವಸುದೇವನ ಮನಸ್ಸನ್ನು ತಾನು ಪ್ರವೇಶಿಸಿದ್ದಾನೆ ಅನ್ನೋದನ್ನು ಹೇಳ್ತಿದ್ದಾರೆ. ಈ ಸಂದರ್ಭದಲ್ಲಿ ಶ್ರೀಮದ್ ಆಚಾರ್ಯರ ತಾತ್ಪರ್ಯವೂ ಕೂಡ ಉಂಟು, ಅದು ಏನು ಅನ್ನೋದನ್ನು ನಾಳೆ ದಿವಸ ಸೇರಿದಾಗ ನೋಡೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.